ರಾಜ್ಯಪಾಲರು ಸಂವಿಧಾನದ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದು, ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು 2026ರ ಮೊದಲ ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರದ ಅಧಿಕೃತ ಭಾಷಣ ಓದದೆ ಇಡೀ ರಾಜ್ಯದ ಜನತೆಗೆ ಅವಮಾನವನ್ನ ಮಾಡಿದ್ದು, ರಾಜ್ಯಪಾಲರ ಹುದ್ದೆ ಮರೆತು ಬಿಜೆಪಿ ಕೈಗೊಂಬೆಯಾಗಿ ನಡೆದುಕೊಂಡಿದ್ದಾರೆ ಅಂತ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಕಿಡಿಕಾರಿದ್ದಾರೆ. ಸಂವಿಧಾನವನ್ನ ಇಡೀ ದೇಶವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಯಾರ್ಯಾರ ಜವಾಬ್ದಾರಿಗಳೇನು, ಯಾರ್ಯಾರ ಕಾರ್ಯಗಳೇನು, ಯಾರ್ಯಾರು ಏನೇನು ಕಾರ್ಯನಿರ್ವಹಿಸಬೇಕು ಅಂತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯಪಾಲರು ಪ್ರತಿ ಭಾಷಣದಲ್ಲೂ ನನ್ನ ಸರ್ಕಾರ ಅಂತ ಹೇಳ್ತಾರೆ. ಇದು ಸಿದ್ದರಾಮಯ್ಯನ ಭಾಷಣ ಅಲ್ಲ, ಮುಖ್ಯಮಂತ್ರಿಗಳ ಭಾಷಣ ಅಲ್ಲ. ಇದು ಇಡೀ ರಾಜ್ಯ ಪರಿಷತ್ತಿನ ಸಂಪುಟ ಸಚಿವರು ರಾಜ್ಯ ಪರಿಷತ್ತು ಸೇರಿ ಮಾಡಿದಂಥ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ವಿಚಾರಗಳ ಬಗ್ಗೆ ಜನತೆಗೆ ತಿಳಿಸ್ಬೇಕು ಅಂತೇಳಿ ಈ ಸರ್ಕಾರದ ಮುಖ್ಯಸ್ಥರಾದಂಥ ಹೆಡ್ ಆದಂಥ ರಾಜ್ಯಪಾಲರಿಗೆ ಸೂಚಿಸ್ತಾರೆ. ರಾಜ್ಯಪಾಲರು ಸಂವಿಧಾನಕ್ಕೆ ವಿರೋಧವಾಗಿ 176 ಆರ್ಟಿಕಲ್ಗೆ ವಿರೋಧವಾಗಿ ಏನು ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲು, ಕರ್ನಾಟಕ ರಾಜ್ಯಪಾಲರುಗಳು ಮತ್ತು BJPಯವರು ಸಂವಿಧಾನ ವಿರೋಧಿ ನಡೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅವತ್ತಿಂದನೂ ಕೂಡ ಸಂವಿಧಾನ ತೆಗಿತೀವಿ ಅಂತ ಬಂದಂಥವ್ರು. ಹಾಗಾಗಿ ಇವರು ಸಂವಿಧಾನ ವಿರೋಧಿಗಳು. ಇದು ಮುಖ್ಯಮಂತ್ರಿ ಭಾಷಣಗಳೆಲ್ಲ, ರಾಜ್ಯ ಪರಿಷತ್ ಕೊಟ್ಟಂಥ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ 7 ಕೋಟಿ ಜನಕ್ಕೆ ಇವರು ಮಾಡ್ತಿರ್ತಕ್ಕಂಥ ಅವಮಾನ. ಇಲ್ಲಿ ಆರ್ಟಿಕಲ್ 176 ಇದೆ ನೋಡಿ, ರಾಜ್ಯಪಾಲರ ವಿಶೇಷ ಭಾಷಣ ಅಂತೇಳಿ. ಇದರಲ್ಲಿ ಹೇಳ್ತಾರೆ, ವಿಧಾನಸಭೆ ಪ್ರತಿಯೊಂದು ಸಾರ್ವತ್ರಿಕ ಚುನಾವಣೆ ತರುವಾಯ ಮೊದಲನೇ ಅಧಿವೇಶನದ ಪ್ರಾರಂಭದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲನೇ ಅಧಿವೇಶನದಲ್ಲಿ ರಾಜ್ಯಪಾಲನು ವಿಧಾನ ಪರಿಷತ್ ಹೊಂದಿರುವ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡತಕ್ಕದ್ದು, ವಿಧಾನಮಂಡಲ ಕರೆದಿರುವ ಕಾರಣವನ್ನು ತಿಳಿಸತಕ್ಕದ್ದು ಅಂತ ಆರ್ಟಿಕಲ್ 176 ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದಕ್ಕೆ ಅಪಚಾರ ಮಾಡಿ ಇದರ ವಿರೋಧಿ ರೀತಿ ನಡ್ಕೊಂಡು ರಾಜ್ಯಪಾಲರು ಏನು ಕರ್ನಾಟಕದ 7 ಕೋಟಿ ಜನ ಈ ರಾಜ್ಯ ಸರ್ಕಾರವನ್ನು ಆರಿಸಿ ಅವರು ಈ ರಾಜ್ಯಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಅಂತ ತಿಳಿಸ್ತಕ್ಕಂಥ ವಿಚಾರವನ್ನು ತಿಳಿಸ್ತೇನೆ ವಿಧಾನಸಭೆಯಿಂದ ಹೊರಟೋಗಿದ್ದಾರೆ. ಇವ್ರ ನಡುವೆ ಸಂವಿಧಾನಕ್ಕೆ ವಿರೋಧ ಅಂಥದ್ದು ಇದನ್ನು ನಾವು ಖಂಡಿಸ್ತೀವಿ. ಎಲ್ಲ BJP ರಾಜ್ಯಪಾಲರುಗಳು ಇದೇ ನಡೆಯನ್ನು ನಡೀತಾ ಇದ್ದಾರೆ. ಇವರೆಲ್ಲರೂ ಸಂವಿಧಾನ ವಿರೋಧಿಗಳು. ಅದಕ್ಕೋಸ್ಕರ ಇದನ್ನು ಖಂಡಿಸ್ತಕ್ಕಂಥ ಕೆಲಸನ ಇದನ್ನು ಮಾಡ್ತಾ ಇದ್ದೇವೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.